ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದಾಗ ಸೌದತ್ತಿ ಒಳಗೆ ಗ್ರಾಮ ದೇವತೆ ಜಾತ್ರೆ ಉತ್ಸವ ಎಲ್ಲ ನೋಡಿದ್ರಿ. ಹೋಪ್ ನಿಮಗೆಲ್ಲರಿಗೂ ಸೇರೈತೆ ಅನ್ಕೋತೇನೆ. ಅಲ್ಲಿದ್ದು ಮುಗಿದ್ಗಳು ಇಮ್ಮಿಡಿಯೇಟ್ ನೋಡ್ರಿ ನಾವು ಮನೆಯೊಳಗೆ ಬಂದ್ವಿ ನಮ್ಮ ಅತ್ತಿ ಮನೆಗೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಧಿಕ ಮಾಸದ ಪ್ರಯುಕ್ತ ಶ್ರೀ ಗ್ರಂಥರಾಜ್ ಜ್ಞಾನೇಶ್ವರಿ ಸಾಮೂಹಿಕ ಪಾರಾಯಣ ಮತ್ತು ಅಖಂಡ ಹರಿನಾಮ ಸಪ್ತ ಐತಿ ನೋಡ್ರಿ. ಏನು ಅಧಿಕ ಮಾಸ ಐತಲ್ಲ, ಇದು ವರ್ಷ ಬರಂಗಿಲ್ಲ, 3 ವರ್ಷಕ್ಕೊಮ್ಮೆ ಬರ್ತೈತಿ. ಇದಕ್ಕೆ ಶ್ರೀ ಪುರುಷೋತ್ತಮ ಮಾಸನೂ ಅಂಥೇಳಿ ಕರೀತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಅಧಿಕ ಮಾಸದಾಗ ದಾನ ಧರ್ಮ, ದೇವರ ಕಾರ್ಯ, ದೇವರ ಸನ್ನಿಧಿಗೆ ಹೋಗೋದಾತ, ದೇವರ ಕಾರ್ಯಕ್ರಮ ನಡೆಸೋದಾತ ಎಲ್ಲ ಮಾಡ್ತಾರೆ. ಆಮೇಲೆ ಏನು ಹೇಳ್ತಾರಂತಂದ್ರೆ, ಏನ ಮಾಡಿದ್ರು ನೀವೀಗ ನೋಡ್ರಿ, ದೇವ್ರಿಗೆ ಹೋಗೋದಾತ ಅಥವಾ ದೇವರ ಸನ್ನಿಧಿಯಲ್ಲಿ ಕುಂತ ಪೂಜಾ ಮಾಡೋದಾತ, ದೇವರ ಭಕ್ತಿ ನಾಮಸ್ಮರಣೆ ಮಾಡೋದಾತ, ಏನೋ ಒಂದು ಸತಿ ಮಾಡಿದ್ರು 33 ಸತ ನಿಮಗೆ ಫಲ ಕೊಡ್ತೈತೆ ಅನ್ನೋದು ಅಧಿಕ ಮಾಸದಾಗ ಅಂತಾರೆ. ಅದು ಅಧಿಕ ಮಾಸದ ಪ್ರಯುಕ್ತನ ನೋಡ್ರಿ. ಈಗ 7 ದಿನದ ಕಾರ್ಯಕ್ರಮ ಸಪ್ತಾಹ. ಸೊ ಅಧಿಕ ಮಾಸದಾಗ ಮಾಡಿದ್ರೆ ಚಲೋ ಅಂತ ಹೇಳಿ ಈ ಅಧಿಕದಾಗ ಎಲ್ಲರೂ ಸೇರಿ ನಮ್ಮ ಸಮಾಜದವ್ರು ಈ ಕಾರ್ಯಕ್ರಮವನ್ನು ಇಟ್ಕೊಂಡಾರ. ನೋಡುಂಬರಿ ಈ ಕಾರ್ಯಕ್ರಮದಾಗ ಏನೇನು ಇರ್ತೈತಿ ಅಂತ ಹೇಳಿ. ಆಮೇಲೆ ಇದು ಮೊದಲನೇ ದಿನ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮದ ಚಾಲನೆ ಆಯ್ತು. ಮೆರವಣಿಗೆ ಮಾಡುವಾಗ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಾರಿಸ್ಕೊಂತದ್ದು ಹೊಂಟಾರ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಕುಂಭ ತಗೊಂಡಿದ್ರು. ಆಮೇಲೆ ಇವತ್ತಿನ ಗೆಸ್ಟ್ ಆಗಿ ನಮ್ಮೂರಿನ MLA ಅವರಾದ ವಿಶ್ವಾಸ್ ವೈದ್ಯ ಅವ್ರ ವೈಫ್ ಬಂದಿದ್ರು ನೋಡ್ರಿ. ಈಗಿಲ್ಲಿ ಹಿಂದೆ ಏನು ಟ್ರ್ಯಾಕ್ಟರ್ಗಳು ಬರತ್ತವ ನೋಡ್ರಿ, ಅವೆಲ್ಲ ದಾಸೋಹದ ಸಾಮಗ್ರಿಗಳು. 7 ದಿನದ ಕಾರ್ಯಕ್ರಮದಾಗ ಮುಂಜಾಲಾತ, ಮಧ್ಯಾಹ್ನ, ಸಂಜಿಕ, ರಾತ್ರಿ ಪ್ರಸಾದ ಏಕ ಇತ್ತು. ಅದರದ್ದು ದಾನಿಗಳು ಅದನ್ನೇನು ಸಾಮಾನು ಕೊಟ್ಟಾರಲ್ಲ ದಾಸೋಹಕ್ಕಾಗಿ ಮೆರವಣಿಗೆ ಮುಖಾಂತರ ತಗೊಂಡು ಹೊಂಟಾರ ನೋಡ್ರಿ. ಈಗ ನಿಮ್ಮ ತಲೆಯಾಗ ಒಂದು ಪ್ರಶ್ನೆ ಬರ್ಬೋದು, ಈ ಕಾರ್ಯಕ್ರಮ ಎಲ್ಲಿ ನಡೀತು ಅಂಥೇಳಿ. ಇದು ಶ್ರೀ ಕುಮಾರೇಶ್ವರ ವಿದ್ಯಾಮಂದಿರ ಶಿಂದೋಗಿ ಮುನವಳ್ಳಿ ಒಳಗೆ ನಡೀತು. ಆಮೇಲೆ ಇಲ್ಲೇನು ಕುಂಭ ತೊಗೊಂಡು ಬಂದಿದ್ರಲ್ಲ ಹೆಣ್ಮಕ್ಳಿಗೆ, ವಿಶ್ವಾಸ ವೈದ್ಯ ಅವ್ರ ಹೆಂಡತಿ ನೋಡ್ರಿ ಸಾರಿನ ಎಲ್ಲರಿಗೂ ಕೊಡಾಕತ್ತಾರೆ. ಈಗ ಇಲ್ಲೇನು ನೋಡಾಕತ್ತಿರಲ್ಲ, ಮುಂಜಾನೆ ಕಾರ್ಯಕ್ರಮದ ನಂತರ ಮಧ್ಯಾಹ್ನದ ಪ್ರಸಾದ ನೋಡ್ರಿ. ನಾನು ನಿಮಗೆಲ್ಲ ಗ್ಲಿಮ್ಸಸ್ಸನ್ನು ಹಾಕಿರ್ತೇನೆ. ಪೂರಾ ಸಪ್ತಾಹದನ್ನು ಕಿರುನೋಟನ ತೋರ್ಸಾತೇನೆ ನೋಡ್ರಿ. ನಾನು ನಿಮಗೆ ಪೂರಾ ವಿಡಿಯೋ ಲಾಸ್ಟ್ ಮಟ ನೋಡ್ರಿ. ಸೊ ಏನೇನಾಕೈತೆ ಅನ್ನೋದು ಗೊತ್ತಾಕೈತಿ. ಇಲ್ಲಿ ನೋಡ್ಬೋದು ನೀವು, ಸಂಜೀಕ ಪ್ರವಚನ ಇರ್ತೈತಿ, ಕೇಳುಂಬರ್ರಿ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಬದುಕಿಲ್ಲ ಅಂತ ನಿಜಗುಂಡ್ರೆ ಹೇಳ್ತಾರೆ. ಅಕಸ್ಮಾತ್ ನೀ ಪರಿಹಾರ ಐತಿ ಅಂತ ತಿಳ್ಕೊ. ನಹುಷ, ನಳ, ರಾಮ, ಪಾಂಡವರು ಯಾಕೆ ಒದ್ದಾಡಿದ್ರು ನಿಜಗುಂಡ್ರೆ ಕೇಳ್ತಾರೆ. ಅಂದ್ರೆ ಅದು ಪರಿಹಾರ ಸಮಾಧಾನಕರ. ಪ್ರಾರಬ್ಧದೊಳಗೆ ಇದ್ದಿದ್ದು ದುಃಖವನ್ನು ಯಾರಿಗೂ ಮಾಡೋದು. ಆದ್ರೆ ಅದರ ಮೌಲ್ಯಗಳನ್ನು ತಿಳ್ಕೊಂಡು ನಮ್ಮ ಜೀವನಕ್ಕೆ ನೆಮ್ಮದಿ ಪಡ್ಕೊಳ್ಳೋಕೆ ಇದೊಂದು ಪೂರಕ ಸಾಧನ ಅಂತ ಅದನ್ನು ವಿಚಾರ ಮಾಡಿಕೊಂಡು ಅಧಿಕ ಮಾಸವನ್ನು ನಮಗೆ ಯಾಕೆ ಮಹತ್ವ ಕೊಟ್ಟಾರ. ಇದಕ್ಕೆ ಮಲಮಾಸ ಅಂತ ಅಂದ್ರೆ ಪಾಪವನ್ನು ತೊಳ್ಕೊಳ್ಳೋಕ್ಕಾಗಿ ಮಾಡ್ಕೊಂಡು ತಿಂಗಳ
33 ತಿಂಗಳ 33 ದೇವತೆಗಳಿಗೆ ಇದನ್ನು ಪುರುಷೋತ್ತಮ ಮಾಸ ಅಂತಲೂ ಕರೀತಾರೆ. ಅಂದ್ರೆ ಪರಮಾತ್ಮ ಇದರ ಅಧಿಷ್ಠಾನವನ್ನು ತಾವಿಸ್ಕೊಂಡ ಲೋಕ ಕಲ್ಯಾಣಕ್ಕಾಗಿ ನಾನು ಈ ಮಾಸದೊಳಗೆ ಯಾರ್ಯಾರು ಕಲ್ಯಾಣ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಅವ್ರ ಪುಣ್ಯ ವೃದ್ಧಿ ಹೆಚ್ಚಾಕತಿ. ಬೋನಸ್ ಅಂತಾರಲ್ಲ, ಗೊತ್ತಾಗತ್ತೆ ಬೋನಸ್, ಪಗಾರ ಜೋಡಿ ಮತ್ತಷ್ಟು ಮುಡಿಸ್ತಾರಲ್ಲ, ಹಂಗ ಈ ಅಧಿಕ ಮಾಸದೊಳಗೆ ಬೋನಸ್ ಯಾವ್ದು ಮಾಡ್ಕೋಬೇಕಂದ್ರ ಸಂಸಾರದ ವಿಷಯವನ್ನಲ್ಲ, ಅಧ್ಯಾತ್ಮ ಪರಮಾತ್ಮ ವಿಷಯ. ಅಂದ್ರೆ ಮಹಾನ್ ಜ್ಞಾನಿಗಳು ಪರಮ ಪೂಜ್ಯ ಶ್ರೀ ಕ್ಷತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮುಕ್ತಾನಂದ ಮಹಾಸ್ವಾಮೀಜಿಗಳು ಶ್ರೀ ನಿತ್ಯಾನಂದ ತತ್ಸಂಗಾಶ್ರಮ ಶಿಂದೋಗಿ ಮುನ್ನೋಳಿ ಪೂಜ್ಯರಿಗೆ ವಂದಿಸುತ್ತಾ ಈಗ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ನಿಖಿಲ್ ರಾಜೇಂದ್ರ ರೇಣಿಕೆ ಇವರು ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಶ್ರೀಯುತ ರಂಗಪ್ಪ ಸತ್ತಿಗೇರಿ, ಎಲ್ಲ ಸಂತ ಮಂಡಳಿಯ ಸಂತ ಮಂಡಳಿಯ ಸದಸ್ಯರ ವತಿಯಿಂದ ಗೌರವದ ಸನ್ಮಾನ. ಅವರು ಈ ಕಾರ್ಯಕ್ರಮಕ್ಕೆ ತನುಮನ ಧನವನ್ನು ಅರ್ಪಿಸಿರುವಂತಹ ಸಂತರು, ಸಂತ ಮಂಡಳಿಯ ಸದಸ್ಯರು, ಅವರಿಗೆ ಈ ಸಮಸ್ತ ಮರಳಿ ಸಂತ ಮಂಡಳಿ ದಂಪತಿಗಳಿಗೆ ಸನ್ಮಾನ. ಈ ಕಾರ್ಯಕ್ರಮಕ್ಕೆ ತನುಮನ ಧನವನ್ನು ಅರ್ಪಿಸಿರುವಂತಹ ಅವಂತೂ ಅನ್ನೋದಿಲ್ಲ, ಅವಂತೂ ಮುಗಿದಿರ್ಬೇಕು ಅನ್ನೋದಿಲ್ಲ, ಅದನ್ನ ಮಾಡಿರ್ತಾರ ಉಳಿದಿರೋರಲ್ಲ ಅನ್ನೋದು ಮಾಡ್ತಾರೆ. ಅವಾಗ ಮುಕ್ತಿ ಜೀವ ಯಾಕೆ ಮಾಡ್ತಾರೆ? The next morning. ನೋಡಿದ್ರಿ ನೀವೆಲ್ಲ ಮೊದಲನೇ ದಿನ ಏನೇನು ಕಾರ್ಯಕ್ರಮ ಆತಂತ ಹೇಳಿ. ಆ್ಯಕ್ಚುಲಿ ನಿಮಗೆ ಕಾರ್ಯಕ್ರಮಗಳ ವಿವರ ಹೇಳ್ತೇನೆ ಬರ್ರಿ. ಏನಿರ್ತೈತೆ ಅಂತಂದ್ರೆ ಮುಂಜಾನೆ ನೋಡ್ರಿ ಬೆಳಗ್ಗೆ 4 ಗಂಟೆಗೆ ಕಾಕಡಾರ್ತಿ, ಆಮೇಲೆ 7ರಿಂದ ಜ್ಞಾನೇಶ್ವರಿ ಗ್ರಂಥ ಪಾರಾಯಣ ಇರ್ತೈತಿ, ಅದಾದಮೇಲೆ ನಾಷ್ಟ ಇರ್ತೈತಿ. ಅದಾದಮೇಲೆ 11ರಿಂದ ನೋಡ್ರಿ ಶ್ರೀ ಗಾಥಾ ಭಜನೆ ಇರ್ತೈತಿ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ಇರ್ತೈತಿ. ಅದಾದಮೇಲೆ ಮತ್ತು 4ರಿಂದ ಹರಿಪಾಠ ಇರ್ತೈತಿ. ಅದಾದಮೇಲೆ 4:15ರಿಂದ 5:00ವರೆಗೆ ಪ್ರವಚನ ಇರ್ತೈತಿ. ಅದಾದಮೇಲೆ ಏನಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಒಮ್ಮೆ ಮಧ್ಯಾಹ್ನ ಪ್ರಸಾದದ ಲೇಟ್ ಆಕೈತಿ, ಒಮ್ಮೆ ಕೀರ್ತನ ಮಾಡೋರು ಜಾಸ್ತಿ ಟೈಮ್ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಟೈಮಿಂಗ್ಸ್ ಆಗ್ತೈತಿ. ಬಟ್ ಆ್ಯಕ್ಚುವಲ್ ಟೈಮಿಂಗ್ಸ್ ಮಾಡಿದ್ದಂದ್ರೆ ಇದೆ ನೋಡ್ರಿ. ಆಮೇಲೆ ಸಂಜೆಗೆ 7ರಿಂದ 9 ಗಂಟೆ ಮಟ್ಟ ಕೀರ್ತನ ಇರ್ತೈತಿ. ಅದಾದಮೇಲೆ ಪ್ರಸಾದ ಇರ್ತೈತಿ ನೋಡ್ರಿ.
ಈ ಕಾರ್ಯಕ್ರಮಕ್ಕೆ ಆಯೋಜಕರು ಮತ್ತು ಸ್ವಾಗತ ಕೋರೋರು ಯಾರಂತಂದ್ರೆ ಶ್ರೀ ಧಾರವಾಡ್ಕರ್ ಸಮಸ್ತ ವಾರ್ಕರಿ ಮಂಡಳಿ ಮತ್ತು ಮುನವಳ್ಳಿ ಗುರು ಹಿರಿಯರು ಹಾಗೂ ಯುವಕ ಮಂಡಳಿಯವರು. ಆಮೇಲೆ ನೀವೆಲ್ಲ ಏನು ನೋಡಾತಿರಲ್ಲ ಈಗ, ಇದು ಎಲ್ಲರೂ ಇಲ್ಲೇ ಪಾರಾಯಣ ಮಾಡಾಕತ್ತಾರ. ಏನಪ್ಪ ಅಂತಂದ್ರೆ ಶ್ರೀ ಗುರು ಹರಿದಾಸ್ರ ಬೋರಾಟೆ ಮೌಲಿ ಅವರ ಅಮೃತ ಹಸ್ತದಿಂದ ನೋಡ್ರಿ ಜ್ಯೋತಿ ಬೆಳಗಿಸಿ ಪಾರಾಯಣ ಪ್ರಾರಂಭ ಆಗೈತಿ. ಈ ಕಾರ್ಯಕ್ರಮ ಮುನವಳ್ಳಿ ಒಳಗೆ ನಡೆದೈತಿ. ಬಟ್ ಇಲ್ಲಿ ಬಂದವರು ಸುಮಾರಷ್ಟು ಸುತ್ತಮುತ್ತಲ ಹಳ್ಳಿಯವರಾಗಿರ್ಬೋದು. ಆಮೇಲೆ ಈಗ ನಮ್ಮ ಮನ್ಯಾಗ ನೋಡ್ರಿ ಎಲ್ಲ ರಿಲೇಟಿವ್ಸನ್ನು ಕರೆದಿದ್ರು, ಹಂಗೆ ಎಲ್ಲರ ಮನೆಗೆ ಎಲ್ಲ ರಿಲೇಟಿವ್ಸ್ನು ಬಂದಿದ್ರು, ಕಸಿನ್ಸ್ ಬಂದಿದ್ರು. ಭಾಳ ಚಂದ ಕಾರ್ಯಕ್ರಮ ಆಗೈತಿ. ಇದನ್ನೇ ನೀವು ಲಾಸ್ಟ್ ಮಟ ನೋಡ್ರಿ. ಸೊ ದ್ಯಾಟ್ ಸಪ್ತಾಹ ಅಂದ್ರೆ ಏನಿರ್ತೈತಿ, ಭಜನಿ ಕಾರ್ಯಕ್ರಮ ಹೆಂಗಿರ್ತೈತಿ, ಏನೆಲ್ಲ ಕಾರ್ಯಕ್ರಮ ಈ 7 ದಿನದ ಒಳಗೆ ನಡೀತು ಅನ್ನೋದು ಒಂದು ವಿಡಿಯೋದಾಗ ನಿಮಗೆ ನಾನು ತೋರ್ಸಾಕ ಪ್ರಯತ್ನ ಮಾಡೇನಿ. करुणिसो विठला विठला जात माझी मनी चोरट्याच्या कारे दिली चांदण्याची 2ನೇ ದಿನದ ಪಾರಾಯಣ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಶಿಂದೋಗಿ ಮುನವಳ್ಳಿ ಗ್ರಾಮದ ಪರಮ ಪೂಜ್ಯರು ಮಾತೃ ಹೃದಯಗಳಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮುಕ್ತಾನಂದ ಮಹಾಸ್ವಾಮೀಜಿಗಳು ಶ್ರೀ ನಿತ್ಯಾನಂದ ದರ್ಶನಾಶ್ರಮ ಶಿಂದೋಗಿ ಪೂಜ್ಯರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಭಕ್ತಿಯ ಸ್ವಾಗತವನ್ನು ಅವರಿಗೆ ಸಂತ ಮಂಡಳಿಯ ಹಿರಿಯ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ಮಾರುತಿ ರಾಸಲ್ಕರ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಪೂಜ್ಯರಿಗೆ ಸ್ವಾಗತ ಕೋರಬೇಕಂತ ಅವರಿಗೆ ಕೇಳ್ಕೊತಾ ಇದ್ವಿ. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ತಮಗೆಲ್ಲರಿಗೂ ಕೂಡ ಈ ಸಂತ ಮಂಡಳಿಯ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮುಂದಿನ ಎಲ್ಲ ಅಂಶವನ್ನ ಪ್ರಸಾದದ ರೂಪದಲ್ಲಿ ತಮಗೆಲ್ಲರಿಗೂ ಭಕ್ತಿಯ ಮಾತುಗಳ ಮೂಲಕ ಪೂಜ್ಯರು ತಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾರೆ ಅಂತ ಅವರಿಗೆ ಈ ಒಂದು ವೇದಿಕೆಯನ್ನು ಅವರಿಗೆ ದಯಮಾಡಿಸ್ತಾ ಇದ್ದೀವಿ. ಪೂಜ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ವಿಚಾರ ಮಾಡಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತೇನೆ. ವಂದೇ ಜಗದ್ಗುರುಂ ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸಂವಂತಿ
पुंडलिकेश्वर ज्ञानदेव तुकाराम पंढरीनाथ महाराज की ಆಗಕ್ಕಿಂತ ಪರಮ ಪೂಜ್ಯರ ಪವಿತ್ರ ಪಾದಗಳಿಂದ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ನಾವೇನು ಮಾತಾಡ್ತಿದ್ದೀವಿ ನೀವು ಮಾಡಿದ ಕರ್ಮದೊಳಗೆ ಯಾಕೆ ಒಬ್ಬನ ದುಡ್ದಿಲ್ಲ ಇವತ್ತು ನಾವು ಗಳಿಸ್ತೀವಿ ನಾವು ಭಾಷೆ ಇಟ್ಟಿದ್ದು ನಾವು ಶಾಣೆ ಕೈ ಕೆಸರಾದರೆ ಬಾಯಿ ಮೊಸರು ನಾವು ದುಡ್ದಿದ್ದು ಯಾರು ತಂದೀವೋ ನಾವು ಖರ್ಚು ಮಾಡ್ತೇವೆ ಮಳೆ ನೀರು ತಂದೀವೋ ಗಾಳಿ ನೀರು ತಂದೀವೋ ಬಿಸಿಲು ನೀರು ತಂದೀವೋ ಭಾಳ ಒಂದು ಅರ್ಜಿ ಇರ್ತಿತ್ತು ಮನ್ಯಾಗ ಯಾರು ಇದ್ದಿರ್ತಿಲ್ಲ ಅಂತ ಒಬ್ಬಾಕಿ ಇರ್ತಂತೆ ಅವ್ರ ಸ್ವಾಮಿಗಳ ಮುಂದೆ ಕಂಪ್ಲೇಂಟ್ ಹಾಕತ್ ಮಾಡ್ತಾರೆ ಯಪ್ಪ ನನ್ನ ಸಂಬಂಧ ಯಾರು ದುಡ್ಯಾರ ಎಲ್ಲ ನಾನ ಮಾಡ್ಕೋಬೇಕು ಎಲ್ಲ ನಾನ ಮಾಡ್ಕೊಳ್ಳ ನನ್ನ ಸಂಬಂಧ ಯಾರು ದುಡ್ಯಾರಪ್ಪ ನಾನು ಯಾರು ನೋಡೋರಪ್ಪ ನನ್ನ ಸಂಬಂಧ ಯಾರು ದುಡ್ಯಾರ ತುಂಬ ಹೇಳೋದು ಏನು ಈ ಸೀರೆ ನೀನು ಹೇಳ್ಕೊಂಡು ಏನೋ ಕೇಳಿ ಹೇಳಿಯಪ್ಪ ನೀಟ ಮತ್ತು ಅವ್ರಿಗೇನು ಹಾಕಬೇಕಾಗಿತ್ತು ಅವನು ಎದಾನಂತ ನಮ್ಮ ಮನೆಯಲ್ಲಿ ಮುಚ್ಚಿಟ್ಟಿದ್ದು ಅಕ್ಕಿ ನಾವು ಬೆಳ್ಕೊಂಡೇವನ ರೈತ ಬೆಳೆದ ಹೌದು ಟಾಟಾ ವ್ಯಾಪಾರ ಹೌದು ಅವ್ನು ಟಾಟಾ ವ್ಯಾಪಾರ ಅವ್ನು ಮಾಡಿಲ್ಲ ನೀ ಏನು ಬಿಟ್ಟಿದ್ದಿ ರೊಕ್ಕದ ಇವತ್ತು ಮಹಾರಾಷ್ಟ್ರ ಮಂದಿ ಶ್ರೀಮಂತ ಮಂದಿ ಇದ್ದವ್ರು ರೊಕ್ಕದ ಅಹಮಿದ್ದಾರೆ ರೊಕ್ಕದ ಅಹಮಿದ್ದಾರೆ ಅಂತಿರ್ತಾರೆ ರೊಕ್ಕದಿಂದ ಎಲ್ಲ ಸಿಗುತ್ತಾನಂತೆ ಹಾಳು ತಿನ್ನಕತಿ ಪರಸ್ಪರ ಒಬ್ಬರಿಗೊಬ್ರು ಇದು ಒಬ್ಬರ ಮ್ಯಾಗ ಒಬ್ರು ಇಲ್ಲ ಎಲ್ಲ ವ್ಯವಸ್ಥಿತ ಆ ಪರಮಾತ್ಮ ವ್ಯವಸ್ಥೆ ಐತಿ ಅದಕ್ಕೆ ಅವ್ರ ಪಾಲು ಅವ್ರು ಪಟ್ಟು ತಿನ್ನ ಒಬ್ಬ ಅಕಸ್ಮಾತ್ ನೀವು ಒಬ್ಬನ ತಿಂದೆ ಅಂತ ತಿಳ್ಕೊ ಪಾಪನ ತಿಂದ ಅದ್ರ ಪಾಲು प्रति आहे हे सुंदरी पाहे पांडुरंगा या संतासी निरवी हेची देवी आणि
ಕೂತರಿಗೆ ಪದಕಕ್ಕೆ ಸಮರ್ಪಣೆ ಆಗ್ತಾ ಇದೆ. The next day. ನಾನು ನಿಮಗೆ ಎಲ್ಲ ದಿವಸದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿ ಪೂರ ಸಪ್ತಾಹದ ಕಿರುನೋಟ ತೋರ್ಸಾಕತ್ತೇನೆ ನೋಡ್ರಿ. ಇದು 3ನೇ ದಿವಸನ. ಇವತ್ತು ಮಧ್ಯಾಹ್ನ ಪ್ರಸಾದಕ್ಕೆ ಫ್ರೂಟ್ ಸಲಾಡ್ ಇತ್ತು. ಆಮೇಲೆ ಇಲ್ಲಿ ಏನು ನೋಡಾತಿರಲ್ಲ ನೀವು ಎಲ್ಲ ಲೇಡೀಸ್, ನಮ್ಮ ಶಾಲೆಯ ಶಿಕ್ಷಕರು ನೋಡ್ರಿ. ಇವರು ಲಿಟ್ರಲಿ ಹೇಳುತ್ತೆ ನಿಮಗೆ, ಮುಂಜಾಲಿಂದ ರಾತ್ರಿ ಮಟನೂ ಬರ್ತಿದ್ರು. ತಮ್ಮ ಎಲ್ಲ ಏನೇನು ಸೇವೆ ಆಕೈತಲ್ಲ ತಮ್ಮ ಕೈಯಾರ ಎಲ್ಲ ಸೇವೆನ ಕಂಟಿನ್ಯೂಸ್ ಆಗಿ ನಿಂತು ಮಾಡ್ತಿದ್ರು ನೋಡ್ರಿ. ಒಟ್ಟು ಅವ್ರು ಹಿಂಗೆ ಮಿಸ್ ಮಾಡೇ ಇಲ್ಲ. ಲಿಟ್ರಲಿ 7 ದಿವಸ ಕಾರ್ಯಕ್ರಮಕ್ಕೆ ಬಹಳ ಹೆಲ್ಪ್ ಮಾಡ್ಯಾರ. ನೀಡೋದ್ರಾತು, ಆಮೇಲೆ ಹಿಂಗೆ ಕೈಪಲ್ಯ ಹೆಚ್ಕೊಡೋದಾತು, ಫ್ರೂಟ್ ಸಲಾಡ್ ಮಾಡುವಾಗ ನೋಡಿದ್ರಿ ಅವರ ಎಲ್ಲ ಅದನ್ನು ಮಾಡಾಕತ್ತಿದ್ರು. ಸೊ ಇವರ ಕೊಡುಗೆ ಅಪಾರ ಐತಿ ನೋಡ್ರಿ ಈ ಕಾರ್ಯಕ್ರಮಕ್ಕೆ. ಟೀಚರ್ಸ್ ಅಂತ ಅಲ್ಲ, ಸರ್ಸ್, ಟೀಚರ್ಸ್ ಎಲ್ಲರೂ ನೋಡ್ರಿ 7 ದಿನ ತಮ್ಮದ ಮನೆ ಕಾರ್ಯಕ್ರಮ ಇದ್ದಾಗ ನಿಂತ ಸಹಾಯ ಮಾಡ್ಯಾರ. ಆಮೇಲೆ ಪ್ರಸಾದಕ್ಕೆ ನೋಡ್ರಿ ದಿನ ವೆರೈಟಿ ಇರ್ತಿತ್ತು. ಇವತ್ತು ನೋಡ್ಬೋದು ನೀವು 2 ಥರದ ಪಲ್ಯ, ಅದ್ರಾಗೂ ಬದ್ನಿಕಾಯಿ ಪಲ್ಯ, ಆಮೇಲೆ ಮಿಕ್ಸ್ ಬಾಜಿ, ಆಮೇಲೆ ಫ್ರೂಟ್ ಸಲಾಡ್. ಆಮೇಲೆ ಇದೊಂದು ವಿಶೇಷ ನೋಡ್ಬೋದು ನೀವು, ಯಾವ ಕಾರ್ಯಕ್ರಮದಗಾರ ನೋಡಿರೇನ ಹಿಂಗೆ ಊಟ ಆದಮೇಲೆ ಫ್ರೂಟ್ ಸಲಾಡ್ ತಿಂದು ಮತ್ತು ಇಷ್ಟು ಬಾಳೆಗೊನೆ ಕಟ್ಟ್ಯಾರ ನೋಡ್ರಿ. ಇಲ್ಲೇ ಊಟ ಆದಮೇಲೆ ಎಲ್ಲರೂ ಒಂದೊಂದು ಬಾಳೆಹಣ್ಣು ತಿಂದು ಹೋಗ್ಬೋದು. ಆಮೇಲೆ ಇಲ್ಲೇನು ನೋಡತ್ತಿರಲ್ಲ, ಪಾರಾಯಣ ಮಾಡ್ತಾರಲ್ಲ ಅವರು. ಆಮೇಲೆ ಸಂತರು ಫಸ್ಟ್ ಯಾವಾಗೂ ನೋಡ್ರಿ ಸಂತರದ್ದು ಪ್ರಸಾದ, ಅದಾದಮೇಲೆ ಉಳಿದವ್ರದ್ದೆಲ್ಲ ಪ್ರಸಾದ ಇರ್ತೈತಿ. ಸೊ ಇಲ್ಲೇ ಎಲ್ಲ ಸಂತರ ಪ್ರಸಾದ ಕುಂತಾರೀಗ. The next day. ನಮಸ್ಕಾರಗಳನ್ನು ತಿಳಿಸುತ್ತಾ ಪಾಂಡುರಂಗನ ಪಾದಾರವಿಂದಗಳಿಗೆ ಪೊಡಮಟ್ಟು ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಸಂತರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ
ಈ ಕಾರ್ಯಕ್ರಮದ ಹರಿನಾಮ ಸಪ್ತಾಹದ 5ನೇ ದಿನದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇವತ್ತಿನ ಕಾರ್ಯಕ್ರಮದ ಸಮಾಜದ ಗುರುಗಳು ಜ್ಞಾನಿಗಳಾಗಿರುವ ಶ್ರೀ ಗುರು ಹರಿದಾಸ ರಾಮಬಾವು ಬೋರಾಟೆ, ಕಾಕಾ ಮಾವುಲಿ, ಆಜರೇಕರ್ ಪಡ್ ಪ್ರಮುಖರು, ಶ್ರೀ ಕ್ಷೇತ್ರ ಪಂಢರಪುರ ಆಳಂದಿ. ಇವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂತ ಮಂಡಳಿಯವರಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲ ಭಕ್ತರಿಂದ ಇವರನ್ನ ಸ್ವಾಗತ ಮಾಡಿಕೊಳ್ಳುತ್ತಾ ಇವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಧನಂಜಯ ರೇಣಿಕೆಯವರು ಇವರನ್ನ ವೇದಿಕೆಯ ಮೇಲೆ ಸ್ವಾಗತಿಸಿಕೊಳ್ಳಬೇಕೆಂದು ಅವರು ಕೇಳಿಕೊಳ್ಳುತ್ತೇವೆ. ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು, ಬ್ರಹ್ಮಮಠ ಗೊರವನಕೊಳ ಸೌದತ್ತಿ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂತ ಮಂಡಳಿಯವರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಹಾಗೆ ಈ 5ನೇ ದಿನದ ಪಾರಾಯಣ ಕಾರ್ಯಕ್ರಮದ ಪ್ರವಚನಕಾರರಾಗಿ ಆಗಮಿಸಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳು, ನಿತ್ಯಾನಂದ ಸತ್ಸಂಗ ಆಶ್ರಮ, ಸಿಂದೋಗಿ ಮುನವಳ್ಳಿ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಮೂಲಕ ಅವರಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕು. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳಾಗಿರುವ ಜ್ಞಾನಿಗಳಾಗಿರುವ ಶ್ರೀ ಗುರು ಹರಿದಾಸ ರಾಮಬಾವು ಬೋರಾಟೆಯವರ ಧರ್ಮಪತ್ನಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೋರುತ್ತಾ ಅವರನ್ನು ಸಹಿತ ಪುಷ್ಪಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿದ ವಿರೂಪಾಕ್ಷನ ಮಾವಣಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಸವದತ್ತಿ ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಇವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂತ ಮಂಡಳಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಆತ್ಮೀಯವಾಗಿ ಕಲ್ಲಪ್ಪ ಕಿತ್ತೂರು ಸಂತರು ಪುಷ್ಪಗುಚ್ಛ ನೀಡುವುದರ ಮೂಲಕ ಇವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳಬೇಕು. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಆದಿದೇವತೆ ತಾಯಿಯಲ್ಲಮ್ಮನ ಪಾದಕ್ಕೆ ವಂದಿಸಿ, ಮುನ್ವಳ್ಳಿಯ ಆರಾಧ್ಯ ದೈವ ಪಂಚಲಿಂಗೇಶ್ವರನ ಪಾದಕ್ಕೆ ವಂದಿಸಿ, ಅಧಿಕ ಮಾಸದ ನಿಮಿತ್ತ ಸಾಮೂಹಿಕ ಪಾರಾಯಣ ಹಾಗೂ ಅಖಂಡ ಹರಿನಾಮ ಸಪ್ತಾಹದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಿಂದೋಗಿಯ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಆಳಂದಿಯ ಸಂತ ಮಹಾರಾಜರ ಪಾದಕ್ಕೆ ವಂದಿಸಿ, ಸ್ವರೂಪದ ಪೂಜ್ಯರ ಪಾದಕ್ಕೆ ವಂದಿಸಿ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಮುಳವಳ್ಳಿಯ ಸುತ್ತಮುತ್ತಲಿನ ಎಲ್ಲ ಗುರಿಯರಿಗೂ ಎಲ್ಲರಿಗೂ ವಂದಿಸಿ, ಇಂಥ ಕಾರ್ಯಕ್ರಮದಾಗ ಮಾತಾಡೋದು ಸ್ವಲ್ಪ ಕಷ್ಟ. ಅದರಾಗ ಪೂಜ್ಯರಿದ್ದಾಗ ಮಾತಾಡೋದು ಒಂದು ಸ್ವಲ್ಪ ನಮಗೂ ತ್ರಾಸ. ಯಾಕಂದ್ರೆ ಏನಾದ್ರು ತಪ್ಪಾಗಿತ್ತು ಅನ್ನೋಂಥ ಮೊದಲ ಏನು ಮಾತಾಡಿ ಕ್ಷಮಿಸಿಬಿಡ್ತದೆ. ಇವತ್ತು ಒಂದು ನಮ್ಮ ವಿಶೇಷ, ಭಾಳಷ್ಟು ಜನ ಇಲ್ಲಿ ವಯಸ್ಸಾದವರಾಗ ಅದ್ರ ಬದಲಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನ ಸಣ್ಣವ್ರು ಕರ್ಕೊಂಬಂದ್ರೆ ಇಂಥದ್ರ ಪುಣ್ಯ, ಅದರದ್ದು ಉಪಯೋಗ ಸಹಿತ ಅವ್ರಿಗೆ ಹಾಕೈತೆ ಅನ್ನೋ ಮಾತೇಳಿ ಇವತ್ತು ನಮ್ಮ ಸಾಮೂಹಿಕ ಹರಿನಾಮ ಸ್ವಾಮಿ ಪಾರಾಯಣ ಇದು ಕೇವಲ ಒಬ್ಬರು ಮಾಡಿದರೆ ಅದು ವೈಯಕ್ತಿಕ ಸಾಧನೆ ಆಗ್ತೈತಿ. ಸಾಮೂಹಿಕ ಮಾಡಿ ನಾವು 105 ಜನರು ಯಾವುದೇ ಜಾತಿ ಭೇದ ಮತ ಯಾವುದೂ
ಎಲ್ಲ ನಾವು ಮಾಡಿದ್ದೊಂದು ಧಾರ್ಮಿಕ ಶಕ್ತಿಯಾಗಿ ಬೆಳೀತೈತಿ ನಮ್ಮ ಯಾಕಂದ್ರೆ ಅದಕ್ಕೊಂದು ಎಲ್ಲರೂ ಕೂಡ ಮಾಡಿದಕ್ಕೊಂದು ಪಾಸಿಟಿವ್ ವೈಬ್ರೇಷನ್ಸ್ ಇದೆ. ಅದಕ್ಕೆ ಇಂಥ ಕಾರ್ಯಕ್ರಮದಲ್ಲಿ ಮೊಬೈಲಿನ ಮೇಲೆ ಹಾಕ್ತಿದ್ರೆ ಒಳ್ಳೆಯದು ಅನ್ನೋಂಥ ಮಾತು ಹೇಳಿ ಬರುವಂಥ ದಿನಮಾನದಲ್ಲಿ ಪೂಜೆರು ನನಗೆ ಕಾಯಂ ಬೆಟ್ಟಕ್ಕಿರ್ತಾರೆ ಎಲ್ಲ ಇಂಥ ಸಂತ ಕಾರ್ಯಕ್ರಮದಲ್ಲಿ ಆಳಂದಿ ಗುರುಗಳು ಬಂದು ಆಳಂದಿಗೆ ಒಂದು ಸಲ ಬಾರಪ್ಪ ಅಂತಿರ್ತಾರೆ. ಈ ಸಲ ನಾನು ಹೋ ಅಂತೇಳಿ ತಪ್ಪಿಸೇನೆ. ಈ ಸಲ ನಾನು ಸಹಿತ ಈ ಒಂದು 2-3 ತಿಂಗಳಾಗ ತಮ್ಮಲ್ಲಿ ಬಂದು ತಮ್ಮ ದರ್ಶನ ಆಶೀರ್ವಾದ ತೊಗೊಂಡು ಹೋಗ್ತೇನೆ ಅಂತ ಹೇಳಿ ಇವತ್ತು ನನ್ನನ್ನು ಭಾಳ ದಿವಸದ ಮೇಲೆ ನಾನು ಸವತಿ ಬಿಟ್ಟು ನಾನು ಇಲ್ಲಿ ಹೋಗಿಲ್ಲ ಜಾತ್ರೆಯ ಸಲುವಾಗಿ. ಆದರೆ ಬಂದಿರ್ಬೋದು ಒಳ್ಳೆಯ ದೊಡ್ಡ ಪ್ರಮಾಣದ ಜಾತ್ರೆ ಮಾಡಿದ್ವಿ. ಅದಕ್ಕೆ ತಾವು ಸಹಿತ ಇಲ್ಲಿ ಬಂದು ಪೂಜೆರ ಒಂದು ದರ್ಶನ ಆಶೀರ್ವಾದ ಮಾಡಿದ್ರಿ. ಅದರಿಂದ ತಮ್ಮ ಜೀವನವು ಎಲ್ಲ ಸುಖಮಯವಾಗಲಿ. ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಅನ್ನುವಂಥ ಒಂದು ಗ್ರಂಥವನ್ನ ನಮಗೆ ಕೊಟ್ಟು ಹೋದ. ಯಾವ ಗ್ರಂಥದು? ಶ್ರೀಮದ್ ಭಗವದ್ಗೀತಾ ಅನ್ನುವಂಥದ್ದು. ಇದನ್ನ ಹಿಂದಿನಿಂದ ಹಿಡಿದು ಶಂಕರಾಚಾರ್ಯರ ಶಿಷ್ಯರಿಂದ ಹಿಡಿದು, ಮಧ್ವಾಚಾರ್ಯ ಶಿಷ್ಯರಿಂದ ಹಿಡಿದು, ರಾಮಾನುಜಾಚಾರ್ಯ ಶಿಷ್ಯರಿಂದ ಹಿಡಿದು ಇತರೆ ಎಲ್ಲ ಪರಂಪರಾದ ಎಲ್ಲರೂ ಕೂಡ ಇದರ ಬಗ್ಗೆ ವ್ಯಾಖ್ಯಾನಗಳನ್ನು ಬರ್ಕೋಂತ ಬಂದರು. ಇಲ್ಲಿ ತನಕ 1990ನೇ ಇಸ್ವಿ ಕೇಳಿದ್ದು 6,000 ಜನರ ಮೇಲೆ ಅದಕ್ಕೆ ವ್ಯಾಖ್ಯಾನವನ್ನು ಬರ್ದಾರಂತ. ವ್ಯಾಖ್ಯಾನ ಅಂದ್ರೆ ಅನಿಸ್ತಿರ್ತಕ್ಕಂಥ ಸಂದೇಶವನ್ನ ಎಷ್ಟು ಜನ ಬರ್ದಾರಂತಂದ್ರೆ 6,000 ಜನರ ಮೇಲೆ ಬರ್ದಾರಂತ. ಶ್ರೀಮತಿ ಸುರೇಖಾ ಗೋಪಶೆಟ್ಟಿ ಅವರು ಬರಬೇಕು ವೇದಿಕೆ ಮೇಲೆ. ಶ್ರೀಮತಿ ಸುಧಾ ಯಶವಂತ ಗೌಡ್ರವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ಸನ್ಮಾನಕ್ಕೆ ಶ್ರೀಮತಿ ಸುಜಾತ ಹಿರೇಮಠ, ಶ್ರೀಯುತ ಸೋಮಯ್ಯ ಹಿರೇಮಠ, ಈಶ್ವರ್ ಶಿವಪೇಟಿ ಅವರು, ಈಶ್ವರ್ ಶಿವಪೇಟಿ, ಪ್ರಮೋದ್ ರೇಣಿಕೆ ಅವರು, ಅಲ್ಲೇ ಶಾಲೆ ಒಳಗೆ ಕೀರ್ತನ ಚಾಲು ಇತ್ತು. ಬಟ್ ಇಲ್ಲಿ ನೋಡ್ರಿ ಪ್ರಸಾದದ ಕೊಠಡಿ ಒಳಗೆ ಏನು ಚಾಲು ಐತಂದ್ರೆ ಮರನೇ ದಿವಸ ಎಲ್ಲರಿಗೂ ಹೋಳಿಗೆ ಶ್ರೀಕರ್ಣಿ ಪ್ರಸಾದ ಇತ್ತು. ಹಾಗಾಗಿ ನೋಡ್ರಿ ಸುಮಾರಷ್ಟು ಓಣಿಯಿಂದ ಸುಮಾರಷ್ಟು ಹೆಣ್ಣುಮಕ್ಕಳಿಲ್ಲೇ ಹೋಳಿಗೆ ತಯಾರು ಮಾಡಕ್ಕೆ ಬಂದಾರ. ಸೊ ಅದರದ ಒಂದು ಕಿರುನೋಟ ನಿಮಗೆ ಹಾಕೇನೆ. ಯಾಕಂದ್ರೆ ಹೆಂಗೆ ಮಾಡಿದ್ರಿ ಇವ್ರ ತಯಾರಿ, ಇಷ್ಟು 3-4 ಸಾವಿರ ಹೋಳಿಗೆ, 1 ಕ್ವಿಂಟಲ್ ಬ್ಯಾಳೆ ಹಾಕಿದ್ರು, ಹೆಂಗೆ ತಯಾರಾತು, ಹೆಂಗೆಲ್ಲ ಮಾಡಿದ್ರು ಅನ್ನೋದನ್ನು ನೋಡ್ರಿ ಅಂಥೇಳಿ ಹಾಕೇನು ನೋಡ್ರಿ. ಸೊ ಭಾಳ ಚಂದ ಅನ್ಸಾಕತ್ತೈತಿ. ಎಲ್ಲರೂ ಹೆಣ್ಮಕ್ಳು ಇಲ್ಲಿ ಬಂದು ನೋಡ್ರಿ, ಒಬ್ಬರು ಹೋಳ್ಗೆ ತುಂಬವ್ರ, ಒಬ್ಬರು ಹೋಳ್ಗೆ ಲಟ್ಸವ್ರ, ಒಬ್ಬರು ಹೋಳ್ಗೆ ಬೇಯಿಸವ್ರ, ಇನ್ನು ಸ್ವಲ್ಪ ಮಂದಿ ಹೋಳ್ಗೆ ಫೋಲ್ಡ್ ಮಾಡಿಡವ್ರ. ಭಾಳ ಚಂದ ಅನ್ನಿಸ್ತು ನೋಡ್ರಿ ಇದನ್ನು ನೋಡಕ್ಕೆ. ಹಂಗೆ ಅವ್ರ ಜೋಡಿ ನಾವು ಒಂದು ಸ್ವಲ್ಪ ಕೈ ಜೋಡಿಸಿದ್ವಿ. ರಾತ್ರಿ 12:30 1 ಗಂಟೆ ಮಟನೂ ಸಹ ಎಲ್ಲ ಹೆಣ್ಮಕ್ಳು ಕುಂತಿಲ್ಲೇ ಹೋಳಿಗೆ ತಯಾರಿ ಮಾಡಾಕತ್ತಾರ ನೋಡ್ರಿ. The next day. ಇಲ್ಲಿ ನೋಡ್ಬೋದು ನೀವು ಎಲ್ಲ ಹೆಣ್ಮಕ್ಳು ನಮ್ಮ ಸಮಾಜದವರು ಉಡಿ ತುಂಬು ಕಾರ್ಯಕ್ರಮನ ಇಟ್ಕೊಂಡಿದ್ರು. ಸೊ ಎಲ್ಲ ನೋಡ್ರಿ ಇಲ್ಲಿ ಇನ್ನೇನು ಲಾಸ್ಟ್ ಬಟ್ 1 ಡೇ ಇದು ಅಂದರೆ 6ನೇ ದಿವಸದ ಕಾರ್ಯಕ್ರಮ ಇದು. ಇಲ್ಲಿ ಎಲ್ಲ ಉಡಿ ತುಂಬುವುದು ನಡೆದೈತಿ.
विजू काकू अर्षिता मामी ನಿಮ್ಮ ಹೆಸರ್ರಿ त्यांचं नाव माहित नाही मला हा सुमा काकू लई जण व्हायचा की कन्फ्यूज होतंय ಹೊಡಿತಂಬ್ರಿ ನೀವು ಇಲ್ಲಿ ನೋಡಕ್ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ करना किती दे लावूया कापणी दिली नाही किती वर्ष झोपायचं हे झाड 10 वर्ष आता सोडत नाही मी विनोदा काकू बघा ನಿಂತ್ರಿ ನೆಲೆಂತ್ನೇರಿ ಸಾರಿ तू थोडा मोठा आहे झाला थोडा मोठा आहे काय मला बोला ಅಲ್ಲೆಲ್ಲ ನೋಡ್ರಿ ಉಡಿ ತುಂಬು ಕಾರ್ಯಕ್ರಮ ಆಯ್ತು. ಅದಾದ್ಮೇಲೆ ನಾವಿಲ್ಲೆಲ್ಲ ಶಿಖರ್ನಿ ಮಾಡಾಕಂತ ಹೇಳಿ ಬಂದೇವು ನೋಡ್ರಿ. ಒಬ್ಬರು ಮಾವಿನ ಮೆತ್ತಗೆ ಮಾಡೋರು, ಒಬ್ಬರು ಮಾವಿನ ತೊಳೆದು ಕೊಡೋರು, ಇನ್ನೊಬ್ರು ಹಿಂಡವರು. ಇದು ಮಾಡಕ್ಕೆ ಭಾಳ ಖುಷಿ ಅನಿಸ್ತೈತೆ ನೋಡ್ರಿ. ಯಾಕಂದ್ರೆ ಎಲ್ಲರೂ ಒಂದೇ ಜಾಗದಾಗ ಕೂಡಿರ್ತೇವಿ, ಎಲ್ಲರೂ ಕೂಡಿ ಮಾಡೋದ್ರಾಗ ಒಂದು ಖುಷಿ ಸಿಗ್ತೈತಿ. ತಮ್ಮೆಲ್ಲರ ಶ್ರೀಕಾಂತ್ ಡೋಂಗ್ರೆ ಅವರು ವೇದಿಕೆ ಬರ್ರಿ. ಪೂಜ್ಯರಿಂದ ಪ್ರೋತ್ಸಾಹ ಕೊಡಬೇಕು. ಮಂಜುನಾಥ್ ಹೊಸಮನಿ ಬಂದಿರಪ್ಪ. ಮಾರುತಿ ಆರ್ಯ ಸಾಕಿನ್ ಹಿರೇಕೊಪ್ಪ ದಯಮಾಡಿ ದಂಪತಿಗಳ ಸಮೇತವಾಗಿ ಬರಬೇಕು. ಅವರ ಶ್ರೀಮತಿಯವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶ್ರೀ ಪಾರ್ಥ ಶ್ರೀಕಾಂತ್ ಅಲ್ಲಿ 33 ಪದಾರ್ಥಗಳು
ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ. ಅವ್ರು ನೋಡಿದರೆ ಬಹಳ ಶಿಸ್ತಿನ ಸಿಪಾಯಿಗಳು. ಅವರಿಂದ ಅನೇಕ ಮಾತುಗಳನ್ನು ನಾವೆಲ್ಲ ಕೇಳಿದೀವಿ, ಪಾವನರಾಗಿದ್ದೀವಿ. ಅಂತಹ ಪೂಜ್ಯರಿಗೆ ಚಂದ್ರಪ್ಪ ಎಲ್ಲಿಗಾರ ಕುಟುಂಬದವ್ರು ಯಾರು ಬಂದಿದ್ರೆ ದಯಮಾಡಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಅವಕಾಶ देव संदेहनायारो देवानी भक्त दुरानाई देवानी भक्त दुरानाई विचार दुरानाई विचार कैवल्य तेजा शिव साधु पांडुरंग नाम घेले ज्ञानी. The next morning. मासे धरले गेले. जय धर्मा हजारो मासे येत होते. अंत झाला दुर्योधन धर्मराजाचा. पुत्राला यशोदेला एकी पुढे एकी नावे एकी पुढे पुत्र झाला यशोदेला.
कुंडली गौरधारी विठ्ठल श्री ज्ञानदेव ನೋಡಿದ್ರಲ್ಲ ಡೇ 1 ಲಾಸ್ಟ್ ದಿಂಡಿ ಮಠನೂ ಸಪ್ತಾಹ ಕಾರ್ಯಕ್ರಮ ಹೆಂಗಾತಂತ ಹೇಳಿ. ಈ ವಿಡಿಯೋ ನಿಮ್ಗೆ ಸೇರಿತು ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.